ಛಕ್ ನೀವು ಬಂದ ಮಾರೆ ತಲೆ ತಿಂತಾನೆ. ಏನ ಪಾಪಣ್ಣ ಬಾರಿ ಟಿಪ್ ಟಾಪ್ ಆಗಿ ಯಾವ ಕಡೆ ಹೊರಟಿಯೋ? ಓ ಅಣ್ಣ ನಮಸ್ಕಾರ. ಅದನ್ನ ಎಂತ ಹೇಳೋದು, ಅದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಂಗೆ. ಅದಕ್ಕೊಂಚೂರು ಮಂತ್ರವಾದಿ ಮನೆ ಹೋಗೋಣ ಅಂತ. ಮಂತ್ರವಾದಿ ಮನೆಗೆ? ಎಂತಕ್ಕ? ಅದು ನಮ್ಮನೇಲಿ ಇವಳು ಒಳ್ಳೇದಕ್ಕೆ ಏನೋ ಊಣ ಮಾಡಿ ಇಟ್ಟು ಈಗ ಮಂತ್ರವಾದಿ ಹತ್ರ ಕೇಳಕ್ ಹೊರಟಿದ್ದೀನಿ. ಅರೆಯ ಅಲ್ಲ, ಟೆಕ್ನಾಲಜಿ ಅಲ್ಲ ಇಷ್ಟೆಲ್ಲ ಮುಂದುವರೆದಿದೆ, ಆದ್ರೂ ನೀವು ಮಂತ್ರವಾದಿ ಅದು ಇದು ಅಂತ ಹೇಳ್ಕೊಂಡು ಮೂಡ್ರಾಗಿ ವರ್ತನೆ ಮಾಡ್ತಿರಲ್ಲ ಮಾರಾಯ. ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಹೊಟ್ಟೆಗೆ ಹಣ್ಣ ತಿನ್ನೋದು ಬಿಡಕ್ಕಾಗತ್ತಾ? ಹಂಗೆ ಈ ದೋಷಗಳಿಗೆಲ್ಲ ಈ ಪರಿಹಾರ ಮಾಡಿಸ್ಲೇಬೇಕು. ಇಲ್ದಿದ್ರೆ ನಮ್ ಕುಟುಂಬನೇ ಸರ್ವನಾಶ ಮಾಡಿಬಿಡುತ್ತೆ. ನಿಂಗೆ ಯಾರು ಹೇಳಿದ್ದು ಮಾರಾಯ ಇದೆಲ್ಲ? ಪರಿಹಾರ ಮಾಡಿದ್ರೆ ಏನಾಗತ್ತೆ? ಪರಿಹಾರ ಮಾಡದೆ ಎಲ್ಲ ಅಂಡಾಡಿ ಹಾಕೊಂಡು ಕೂತ್ಕೊಂಡ್ರೆ ಆ ತಿಮ್ಮನ್ ಕತೆ ಏನಾಯ್ತು ನಿಮಗೆ ಗೊತ್ತಾ? ನಿಮಗೆ ತಿಮ್ಮನ್ ಕತೆನಾ? ಏನಾಯ್ತು ಮಾರಾಯ ಅವನ್ ಕತೆ? ನಂಗೆ ಅಷ್ಟೆಲ್ಲ ಹೇಳಕ್ ಪುರ್ಸೊತ್ತಿಲ್ಲ. ಈಗ ನೀವು ಜೂನ್ 27ನೇ ತಾರೀಕು ತಿಮ್ಮನ ಮೊಟ್ಟೆಗಳು ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದನ್ನ ನೋಡಿ. ಅದರಲ್ಲಿ ಎಲ್ಲದೂ ಇದೆ. ನಾನು ಈಗ ಮಂತ್ರವಾದಿ ಮನೆಗೆ ಹೋಗ್ಬೇಕು. ನಾಗದೋಷ ಅಂತ ಹೇಳ್ತಾರೆ, ಮೊಟ್ಟೆ ಕತೆ ಅಂತ ಹೇಳ್ತಾನೆ. ಇದು ಏನಿದೆ? ತಿಮ್ಮನ ಮೊಟ್ಟೆಗಳು ಸಿನಿಮಾ, ಇದ್ರಲ್ಲಿ ಏನೋ ಇದೆ. ನಾನು ತಿಮ್ಮನ ಮೊಟ್ಟೆಗಳ ಸಿನಿಮಾವನ್ನ 27ನೇ ತಾರೀಕು ನೋಡ್ತೀನಿ, ನೀವು ಸಹ ನೋಡಿ.